ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ಭಾನುಪ್ರಕಾಶ್ ಅಂತ. ಓಕೆ, ಸೊ ಲಾಸ್ಟ್ ಒಂದು 2 ವರ್ಷಕ್ಕೆ ಮುಂಚೆ ನಿಮ್ಮನ್ನ ಮೀಟ್ ಮಾಡಿದ್ವಿ. ಓಕೆ ಸೊ ಇವತ್ತು ಕೆಲವೊಂದು ಆವಿಷ್ಕಾರಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ರಿ. ಸರ್ ಹೌದು, ಸೂರ್ಯ ಸೌದೆ ಒಲೆ ಅಂತ ಹೇಳಿ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀವಿ 2 ವರ್ಷದಿಂದ. ನೀವು ನಿಮ್ ಚಾನಲ್ ಅಲ್ಲಿ ಮಾಡಿದ್ರ, ವುಡ್ ಚಾನಲ್ ಅಲ್ಲಿ ನಿಮ್ಗೆ ಧನ್ಯವಾದ. 2ನೇ ಸಾರಿ ಬಂದಿದ್ದೀರಾ. ನಾವು ನಿಮ್ಗೆ ಅವತ್ತು ಬರೀ ನಮ್ಮ ಮನೆ ಮುಂದೆ ಮಾಡ್ಬಿಟ್ವಿ, ಅದಕ್ಕೋಸ್ಕರ ಸಾರಿ. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ, ಕೊಟ್ಟಿರೋ ಕಸ್ಟಮರ್ ಹತ್ರ ನೀವು ಕೇಳಿದ್ರಿ ಸರ್ ನೀವು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಅಂತ. ಎಕ್ಸಾಂಪಲ್ಗೆ ನಾವು ಪುಲ್ಕೇಶಿ ರೋಡ್ ಅಲ್ಲಿ ಸಮೋಸ ಮಾಡ್ತಾರೆ ನಮ್ಮ ಅಫ್ರೋಸ್ ಖಾನ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ನಾವು ಕೊಟ್ಟಿದೀವಿ. ಮತ್ತೆ ಇದ್ರದ್ದು ರಿಸಲ್ಟ್ಗಳು ಯಾವ ತರ, ಎಷ್ಟು ಬಾಳಿಕೆ ಬರುತ್ತೆ, ಎಷ್ಟು ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ ಅವ್ರ ಬಾಯಿಂದಾನೇ ನೀವು ತಿಳ್ಕೊಳ್ಳಿ ಸರ್. ಸರ್ ಆಕ್ಚುಲಿ ಇದು ತಗೊಂಡು 2 ತಿಂಗಳಾಯ್ತು. ಓಕೆ, ಇವ್ರ ಹತ್ರನೇ ನಾನು ಅಡ್ರೆಸ್ ಹುಡ್ಕೊಂಡು ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾನು ಹೋಗಿದ್ದೆ ಇವ್ರ ಹತ್ರ. ಓಕೆ, ಹೋಗ್ಬಿಟ್ಟು ನನಗೆ ಏನೋ ಬೆನಿಫಿಟ್ ಕಾಣ್ತಾ ಇದೆಯಲ್ಲ ಅಂತ ಹೋಗ್ಬಿಟ್ಟು ಒಂದು ಪರ್ಚೇಸ್ ಮಾಡಿದೆ. ಓಕೆ, ಆಮೇಲೆ ನಮ್ದು ರಂಜಾನ್ಗೆ ಪರ್ಪಸ್ಗೆ ಯೂಸ್ ಆಗುತ್ತೆ ಓಕೆ ಅಂತ ನಾನು ಟ್ರೈ ಮಾಡಿದೆ. ಓಕೆ, ಅಲ್ಹಮ್ದುಲಿಲ್ಲ, ಇದರಲ್ಲಿ ತುಂಬಾ ಬೆನಿಫಿಟ್ ಐತೆ. ಓಕೆ, ಏನು ಒಂಚೂರು ಪ್ರಾಬ್ಲಮ್ ಬರಲ್ಲ. ಓಕೆ, ಅಂದ್ರೆ ನಮ್ಗೆ ಡೈಲಿ ರಂಜಾನ್ ಸೀಸನ್ ಅಲ್ಲಿ ಡೈಲಿ 1 ಸಿಲಿಂಡರ್ ಖಾಲಿ ಆಗ್ತಾ ಇದ್ದಿತ್ತು. ಓಕೆ, ಈ ತಗೋ ಬಂದಿರೋದು ಅಲ್ಹಮ್ದುಲಿಲ್ಲ 14 ದಿವಸ ಆಯ್ತು, 1 ಸಿಲಿಂಡರ್ ಪರ್ಚೇಸ್ ಮಾಡಿಲ್ಲ. ಓಕೆ, ಅಷ್ಟು ಚೆನ್ನಾಗಿ ನಡೀತಾ ಇದೆ. ನಾನು ಇದರಲ್ಲಿನೂ ಬಿರಿಯಾನಿನೂ ಮಾಡ್ತಾ ಇದ್ದೀನಿ. ನಮ್ದು ಆಕ್ಚುಲಿ ಕ್ಯಾಟ್ರಿಂಗ್ ಐತೆ, ಕ್ಯಾಟ್ರಿಂಗ್ ಬಿಸ್ನೆಸ್, ಕ್ಯಾಟ್ರಿಂಗ್ ನಡೀತಾ ಇದೆ. ಅದರಲ್ಲಿ ಬಿರಿಯಾನಿ ಮಾಡ್ತೀನಿ, ಬಾತ್ ಮಾಡ್ತೀನಿ, ರೈಸ್ ಮಾಡ್ತೀನಿ, ಅದರಲ್ಲೇ ಸಾಂಬಾರು ಏನ್ ಬೇಕಾದ್ರೆ ಇದರಲ್ಲಿ ಮಾಡ್ತಾ ಇದೀನಿ. ಒಂಚೂರು ಕಂಪ್ಲೇಂಟು ಬರ್ತಾ ಇಲ್ಲ. ಓಕೆ, ಸೂಪರ್ ಆಗಿ ಉಳಿತಾ ಇದೆ. ಬರೀ 1 ಪೀಸು ಹುಡುಕಿ ಬರೀ ಇಷ್ಟಿಷ್ಟು ಆಗಿದ್ರೆ ಸಾಕು. ಓಕೆ, ಹೊಗೆ ಹೆಂಗ್ ಬರ್ತಾ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಬೆಂಕಿ ಬರ್ತಾ ಇದೆ ಇದರಲ್ಲಿ. ಓಕೆ ಸರ್. ಸೊ ಒಂದಿನಕ್ಕೆ ಸೂಪರ್ ಆಗಿ ಬರ್ತಾ ಇದೆ. ಈ ರಂಜಾನ್ ಸೀಸನ್ ಅಲ್ಲಿ ಒಂದಿನಕ್ಕೆ ಎಷ್ಟು ಸಮೋಸ ಸೇಲ್ ಆಗುತ್ತೆ ಸರ್? ಇದರಲ್ಲಿ ನಮ್ಗೆ 1,500 ಸಮೋಸ ಸೇಲ್ ಆಗುತ್ತೆ. 1 ಸಿಲಿಂಡರ್ ಖಾಲಿ ಡೈಲಿ ಆಗ್ತಾ ಇದ್ದು. ಓಕೆ, ಅಂದ್ರೆ ಮನೆ ಕಮರ್ಷಿಯಲ್ 1 ಸಿಲಿಂಡರ್ ಬೇಕಾಯ್ತು ಡೈಲಿ ನಮ್ಗೆ. ಓಕೆ, ಇದು ತಗೋ ಬಂದಿರೋದು ಆವಾಗಿಂದಾನು ಇನ್ನೂ ಗಂಟಾನು 1 ಸಿಲಿಂಡರ್ ಯೂಸ್ ಮಾಡಿಲ್ಲ ಸರ್. ಇನ್ನೂ ಗಂಟ ನಾನು ಅಪ್ಪಪ್ಪ ಅಂದ್ರೆ ಒಂದು 500 ರೂಪಾಯಿ ಸೌದೆ ಹಾಕ್ಸಿದೀನಿ ಸರ್, ಅಷ್ಟೇ. 500 ರೂಪಾಯಿ? 500 ರೂಪಾಯಿ. ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ? ಒಂದು 15 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ ರಂಜಾನ್ ಸೀಸನ್ಗೆ. ಓಕೆ, ಬರೀ 500 ರೂಪಾಯಿ ಅಷ್ಟೇ. ಅಲ್ಲ ಸರ್, ಈಗ ಈ ಒಂದು ಔಟರ್ ಸ್ಪೇಸ್ ಅಲ್ಲಿ ಮಾಡ್ತಾ ಇದಾರಲ್ಲ, ಇದರಿಂದ ಏನು ಸಮಸ್ಯೆ ಆಗಲ್ವಾ? ಅಥವಾ ಕಿಡಿ ಹೊರಗಡೆ ಬರೋದು ಅಂತದೇನಾಗಲ್ವಾ? ಸರ್ ಹೊರಗಡೆ ಇಟ್ಕೊಂಡ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ಈಗ ಯಾಕಂದ್ರೆ ಅವ್ರ ಎದುರುಗಡೆನೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಬೇಕು ಅಂದ್ರೆ ನೀವು ಅದಕ್ಕೆ ಒಂದು ಕವರ್ಡ್ ಬರುತ್ತೆ ಸರ್, ಒಂದು ಅಲ್ಯೂಮಿನಿಯಂ ಕವರ್ ಬರುತ್ತೆ, ಅದು ಕೂಡ ಮಾಡ್ಸಿ ಹಾಕೋಬಹುದು. ಇನ್ನು ಒಳಗಡೆ ಇಟ್ಕೊಂಡ್ರೆ ನಿಮ್ಗೆ ಈ ಸಮಸ್ಯೆನೇ ಇರೋದಿಲ್ಲ, ಗಾಳಿ ಬರುತ್ತೆ ಸಮಸ್ಯೆ ಇರೋದಿಲ್ಲ. ಓಕೆ, ಸೊ ಇವತ್ತು ಇದ್ರದ್ದೊಂದು ತೋರಿಸಿ. ನೆಕ್ಸ್ಟ್ ಯಾವ್ದಿದೆ ಸರ್? ಸರ್ ನಿಮ್ಗೆ ಆಗ್ಲೇ ನಾನು ಒಲೆ ಹಚ್ಚಿ ತೋರಿಸಿದ್ದೀನಿ, ಅದು ನಾವು ಇಟ್ಕೊಂಡಿರೋದು, ನಮ್ಮ ಮನೆಗೆ ಅಂತ ಇಟ್ಕೊಂಡಿದ್ದೀವಿ. ನಿಮಗೆ ಹೊಸದಾಗೆ ವೀಕ್ಷಕರಿಗೆ ಕೊಡೋವಂಥವ್ರಿಗೆ, ಕಸ್ಟಮರ್ಸ್ ಕೊಡೋವಂಥದ್ದು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಸರ್ ನಿಮ್ಗೆ. ಸರ್ ಇದು ಫಸ್ಟ್ ಒಲೆ ಬರುತ್ತೆ, ಇದಕ್ಕೊಂದು ಸ್ಟ್ಯಾಂಡ್ ಬರುತ್ತೆ, ಇದಕ್ಕೊಂದು ಬ್ಯಾಟ್ರಿ ಬರುತ್ತೆ, 6 ವೋಲ್ಟ್ ಬ್ಯಾಟ್ರಿ ಬರುತ್ತೆ ಸರ್. ಅಲ್ಲಿ ತೋರಿಸಿದ್ನಲ್ಲ ಸರ್, ನಿಮ್ಗೆ ಹಿಂಗ್ ಆನ್ ಮಾಡಿ, ಇಲ್ಲಿ ಆನ್ ಮಾಡಿದ್ರೆ ಗಾಳಿ ಬರುತ್ತೆ ಸರ್, ಇದ್ರೊಳಗಡೆ ಗಾಳಿ ಬರುತ್ತೆ. ಓಕೆ, ಆ ಥರ. ಓಕೆನಾ ಸರ್? ನಾವು ಫಸ್ಟ್ ಮಾಡಿದ್ದು ಸೂರ್ಯ ಸೌದೆ ಒಲೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಇದು ಮುಂಚೆ ಇದರಲ್ಲಿ ಓಪನ್ ಇತ್ತು, ಬ್ಯಾಟ್ರಿ ಎಲ್ಲ ಕಾಣಂಗಿತ್ತು. ಇವಾಗ ಆ ಥರ ಅಲ್ಲ, ಫುಲ್ ಕ್ಲೋಸ್ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಹತ್ರ ಮಾತ್ರ ಸಿಗೋದು. ಮತ್ತೆ ಇದರಲ್ಲಿ ಬೂದಿ ತೆಗಿಯೋಕ್ಕೆ ಕೀ ಕೂಡ ಇದೆ. ಇದನ್ನ 3 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ನೀವು ಬ್ಯಾಟ್ರಿ, ನಿಮ್ಗೆ 1 ವಾರ ಗಾಳಿ ಊದುತ್ತೆ. ಗಾಳಿ ಊದೋ ವ್ಯವಸ್ಥೆ ಇದೆ, ಯಾಕಂದ್ರೆ ಹಿಂದೆಗಡೆ ಫ್ಯಾನ್ ಇದೆ, ಫ್ಯಾನ್ ಮೋಟರ್ ಕೊಡೋದ್ರಿಂದ ಗಾಳಿ ಬರುತ್ತೆ ಇದರಲ್ಲಿ. ಇದು ಬಂದು ಸರ್, ಎಲ್ಲರೂ ಕೇಳ್ತಿದ್ರು ನಮ್ಗೆ ಏನಾದ್ರು ಆಫರ್ ಕೊಡಿ ಸರ್, ಆಫರ್ ಕೊಡಿ ಅಂತ. ಸರ್ BPL ಕಾರ್ಡು, SSBN ಕಾರ್ಡು ಅಂತ ಹೇಳಿದೀರ, ಯಾರ ಹತ್ರ ಇರುತ್ತೋ ಅವ್ರಿಗೆ ನಿಮ್ಗೆ ಭಯಂಕರ ಆಫರ್ ಇದೆ, ನನಗೆ ಫೋನ್ ಮಾಡಿ ತಿಳಿಸಿ. ಅದಲ್ಲದೆ ಸ್ಪೆಷಲ್ ಆಗಿ ಏನ್ ಮಾಡಿದ್ವಿ ಅಂದ್ರೆ, ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಮತ್ತೆ KSRTC ಡ್ರೈವರ್ಸು, ಯಾರ್ಯಾರು ಡ್ರೈವರ್ಗಳಿದಾರೋ ಅವ್ರ ಹತ್ರ ಲೈಸೆನ್ಸ್ ಇದೆಯೋ ಅದನ್ನ ಮ್ಯಾಕ್ಸಪ್ ಮಾಡಿದ್ರು ಕೂಡ ಅವ್ರಿಗೆ ಈ ಡಿಸ್ಕೌಂಟ್ ಅವ್ರಿಗೂ ಕೂಡ ಸಿಗುತ್ತೆ. ಓಕೆ, ಅದು ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ಸರ್? ಸರ್ ಇದು ಸ್ಟೀಲು, ಇದು ಐರನ್, ಇಷ್ಟೇ ಸರ್ ಇದಕ್ಕೂ ವ್ಯತ್ಯಾಸ. ಓಕೆ, ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ಎರಡು ಒಂದೇ, ಕಾಸ್ಟ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಓಕೆ, ಈ ಕಾಸ್ಟ್ ಬಗ್ಗೆ ಹೇಳ್ತೀರಾ ಈಗ? ಸರ್ ಹೇಳ್ತೀನಿ. ಇದು 4,400 ರೂಪಾಯಿ ಆಗುತ್ತೆ ನಿಮ್ಗೆ. ಇದಕ್ಕೆ ನಾವು BPL ಕಾರ್ಡು, SSBN ಕಾರ್ಡು, ಈಗ ಏನೇನು ನಾನು ಆಫರ್ ಹೇಳಿದ್ನು ಅದಕ್ಕೆಲ್ಲ ನಿಮ್ಗೆ 300 ರೂಪೀಸ್ ಇದಕ್ಕೂ ಕಮ್ಮಿ ಆಗುತ್ತೆ, 300 ರೂಪೀಸ್ ಇದಕ್ಕೂ ಕಮ್ಮಿ ಆಗುತ್ತೆ. ಓಕೆ, ಆ ಥರ ಡಿಸ್ಕೌಂಟ್. ಇದು ಮಾತ್ರ ಸರ್ ನಿಮ್ಗೆ ಒಂದು ತಗೊಂಡ್ರೆ 300,
5 ತಗೊಂಡ್ರೆ 500, 10 ತಗೊಂಡ್ರೆ 800, ಆ ಥರ ಕೂಡ ಕಮ್ಮಿ ಆಗುತ್ತೆ. ಓಕೆ, ಸೊ ಬಲ್ಕ್ ಆಗಿ ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ. ಸರ್ ಒಂದಡಿ ಸ್ಟೀಲ್ ಇಡ್ಲಿ ಬೇಕಾದ್ರು 20 ಇಡ್ಲಿ ಬರುತ್ತೆ. ಚಿಕ್ಕ ಇಡ್ಲಿದು 20 ಬರುತ್ತೆ. ಒಂದು ತಟ್ಟೆ ಇಡ್ಲಿ ಬರುತ್ತೆ. ಯಾವ ತರದ್ದು ಬರುತ್ತೆ ಅಂತೇಳಿ ಈಗ ಪ್ಲೇಟ್ ಓಪನ್ ಮಾಡಿದ್ರೆ ಒಂದು ತಟ್ಟೆ ಇಡ್ಲಿ ಸರ್, ಒಂದು ತಟ್ಟೆ ಇಡ್ಲಿ. ಈ ತರ ಚಿಕ್ಕದು ಪುಟಾಣಿ ಇಡ್ಲಿಗಳು 20 ಬರುತ್ತೆ. ಒಟ್ಟು 21 ಇಡ್ಲಿ. ಏನಕ್ಕೆ ಈ ಸ್ಟೀಲ್ ಬಾಕ್ಸ್ ತಂದಿದ್ದೀವಿ ಅಂದ್ರೆ ಎಲ್ಲ 304 ಸರ್, ಇದು 304 ಗ್ರೇಡಲ್ಲಿ ಮಾಡಿದ್ದೀವಿ. ಇವತ್ತೊಂದು ದಿವಸ ನಾವು ತಿಂತಾರ ಫುಡ್ ಒಳ್ಳೆ ಪದಾರ್ಥದಲ್ಲೇ ಬೇಯಿಸ್ಬೇಕಂತಿದೆ. ಸ್ಟೀಲಲ್ಲಿ ಬೇಯಿಸ್ಬೇಕು, ಇಲ್ಲ ಮಣ್ಣಲ್ಲಿ ಬೇಯಿಸ್ಬೇಕು, ಮಣ್ಣಲ್ಲಿ ಮಡಿಕೆಲಿ. ಈಗ ನಾವು ಸ್ಟೀಲ್ ತಂದಿದ್ದೀವಿ 304, ಇದ್ರಲ್ಲಿ ಬೇಯಿಸಿ ಊಟ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಇರ್ತೀರಾ ಅನ್ನೋದೊಂದು ಪದ್ಧತಿ. ಸರ್ ನೀವು ಇಷ್ಟರವರೆಗೆ ನೋಡಿದ್ದು ಡೊಮೆಸ್ಟಿಕ್ ಅಂದ್ರೆ ಮನೆಗೆ ಮಾಡೋಂಥದ್ದು. ನಮ್ಮ ಹತ್ರ ಹೋಟೆಲ್ಲು, ಕ್ಯಾಟ್ರಿಂಗು, ಮದುವೆ ಚೌಟ್ರಿ ಅಂತ ಕಡೆ ಮಾಡಕ್ಕೂ 50 kg ಕೆಪಾಸಿಟಿ ಒಲೆಗಳು ಸಿಗುತ್ತೆ. ಪ್ಯೂರ್ ಸ್ಟೀಲು 304, ಇದು 50 kg ಕೂಡ ನೀವು ಇದರಲ್ಲಿ ಮಾಡ್ಬೋದು. ಯಾವ ತರ ಅಂದ್ರೆ ನಾವು ಮುಂಚೆ ಈ ಸ್ಟವ್ನ ಎತ್ಕೊಂಡು ಬುದ್ಧಿ ಚೆಲ್ಬೇಕಿತ್ತು, ಆ ತರ ಎಲ್ಲ ಇತ್ತು. ನಾವೆಲ್ಲ ಅದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದೀವಿ. ಈ ಬರೀ ಇನ್ನರ್ ಚೇಂಬರ್ನ ಎತ್ಕೊಂಡೋಗಿ ಈ ತರ ಚೆಲ್ಬಿಡ್ಬೋದು ಸರ್, ಈ ತರ ಚೆಲ್ಬಿಡ್ಬೋದು. ಆಮೇಲೆ ಸೈಡ್ಗೆ ಈ ತರ ಸೈಡ್ಗೆ ಇಟ್ಬಿಡೋದು. ಸರ್ ಒಳಗಡೆ ಬನ್ನಿ ನೋಡಿ, ನಾವೆಲ್ಲದಕ್ಕೂ ಫ್ಯಾನು 5 ಇಂಚ್ ಕೊಡ್ತೀವಿ. 5 ಇಂಚ್ ಇರುತ್ತೆ ಫ್ಯಾನು. ಚಿಕ್ಕದಕ್ಕೆ ಡೊಮೆಸ್ಟಿಕ್ಗೆ 3 ಇಂಚು, ಇದಕ್ಕೆ 5 ಇಂಚು. ಆಮೇಲೆ ಹಿಂದೆಗಡೆ ನೋಡಿ, ಇದಕ್ಕೆ ವೀಲ್ಸ್ ಬರುತ್ತೆ. ವೀಲ್ಸ್ 6 ವೀಲ್ ಬರುತ್ತೆ. ಒಂದು ಸ್ಪೀಡ್ ಕಂಟ್ರೋಲರ್ ಇರುತ್ತೆ, ಒಂದು ಮೋಟರ್ ಇರುತ್ತೆ. ಹೋದ್ರೆ ನಿಮ್ಗೆ ಸ್ಪೇರ್ ಆಗಿ ಬರೀ 160 ರೂಪಾಯಿ. ಇದು ಅಷ್ಟೇ 160 ರೂಪಾಯಿ, ಬಹಳ ಕಮ್ಮಿ, ತುಂಬಾ ಕಮ್ಮಿ ಬೆಲೆಯಲ್ಲಿ ನಾವು ಮಾಡಿದೀವಿ. ಹಾಗಾಗಿ ನಮ್ಮ ಹತ್ರ ಜನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಇವ್ರ ಹತ್ರ ತುಂಬಾ ಕಮ್ಮಿಗೆ ಇದು ಸಿಗುತ್ತೆ, ಸ್ಪೇರ್ಗಳು ಸಿಗುತ್ತೆ. ನಾವು ಇದನ್ನ ಕೊಡುವಾಗ ಎಕ್ಸ್ಟ್ರಾ ಸ್ಪೇರ್ಗಳು ಕೊಡ್ತೀವಿ, ಮತ್ತೆ ಹ್ಯಾಂಡ್ ಗ್ಲೌಸ್, ಬ್ಯಾಟ್ರಿ ಎಲ್ಲ ಕೊಡ್ತೀವಿ. ಸರ್ ಈಗ ನೀವು 50 kg 100 kg ಪಾತ್ರೆ ಇಟ್ಬಿಟ್ಟು ನೀವು ಅಡುಗೆ ಮಾಡ್ತಿರ್ತೀರಾ, ಆಗ ನಿಮ್ಗೆ ಪಾತ್ರೆ ಬರೀ ಸ್ಟ್ಯಾಂಡ್ ಮೇಲೆ ಇರುತ್ತೆ. ಈ ಒಲೆ ಹೆಂಗಿಡೋದು ಅಂದ್ರೆ ಇದ್ರ ಕೆಳಗಡೆ ನಾವು ಆಗ್ಲೇ ವೀಲ್ ತೋರಿಸಿದೀವಲ್ವೇ, ವೀಲ್ ಹಿಂದೆ ಮುಂದೆ ಈಗ ಆಡ್ಸುತ್ತೆ. ಇದು ಹಿಂಗ್ ಒಳಗೆ ತಳ್ಬೋದು, ಈಚೆ ತೆಗೆದ್ಬಿಟ್ಟು ಸೌದೆ ಹಾಕ್ಬಿಟ್ಟು ಒಳಗೆ ತಳ್ಳೋದು, ಹಿಂದೆ ಮುಂದೆ ಆಡುತ್ತೆ ಸರ್. ಇದು ಆರಾಮಾಗಿ ಹೋಗುತ್ತೆ, ಈಚೆ ಬರೋದು. ಯಾಕಂದ್ರೆ ವೀಲ್ಗಳು ಕೊಟ್ಟಿದ್ವಲ್ಲ, 6 ವೀಲ್ ಇದೆ ಇದು. ಹಾಗಾಗಿ ನಿಮ್ಗೆ ತುಂಬಾ ಅನುಕೂಲ ಇದೆ. ಇದಕ್ಕೂ ಸಂಬಂಧ ಇರಲ್ಲ. ಒಟ್ಟು ಓವರ್ ಆಲ್ ತೂಕ ಇದು ಬಂದು 38 kg ತೂಕ ಬರುತ್ತೆ. ಓಕೆ, ಬಟ್ ಇನ್ನೊಂದೇನು ಅಂದ್ರೆ ಇವತ್ತಿನ ದಿನ ಸೌದೆ ಅನ್ನೋದನ್ನ ಹುಡುಕೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಸರ್. ಮೈಸೂರು ಭಾಗದಲ್ಲಿ ನಾವೇ ಬೇಕಾದ್ರೆ ಸೌದೆ ತರಿಸಿ ನಿಮ್ಮ ಹತ್ರ ಕೊಡಕ್ಕೆ ವ್ಯವಸ್ಥೆ ನಮ್ಮ ಹತ್ರ ಹುಡುಗರಿದ್ದಾರೆ, ಅದನ್ನು ಆಗುತ್ತೆ. ಹೊರಗಡೆ ಏನಾದ್ರು ನೀವು ಪರ್ಚೇಸ್ ಮಾಡ್ಬೇಕಿದ್ರೆ ಈ ಪ್ರತಿ ಒಂದು ಊರಲ್ಲೂ ಸಾಮಿಲ್ ಅಂತ ಇರುತ್ತೆ. ಅಂದ್ರೆ ಈ ಬಾಗ್ಲು ಚೌಕಟ್ ಮಾಡಿ ವೇಸ್ಟೇಜ್ ಪೀಸ್ಗಳಲ್ಲಿ ಬಿಟ್ಟಿರ್ತಾರೆ. ಅದನ್ನ ತಗೊಂಡ್ರೆ ನಿಮ್ಗೆ ಬರೀ 5 ರೂಪಾಯಿ kg ಬರುತ್ತೆ. ನೀವು ಒಂದು ಟನ್ ಎಲ್ಲ ತಗೊಂಡ್ರೆ 3 ರೂಪಾಯಿ 3,000 4,000 ಕೊಡ್ತಾರೆ. ಒಂದು ಟನ್ ಎಲ್ಲ ತಗೊಂಡ್ರೆ ನೀವು kg ಲೆಕ್ಕಕ್ಕೆ ಹೋದಾಗ 5 ರೂಪಾಯಿ, ನೀವು ಟನ್ ತಗೊಂಡಾಗ 4,000 ರೂಪಾಯಿ ಕೊಡ್ತಾರೆ. 1,000 kg ಬರ್ತದೆ ಅಲ್ಲಿಗೆ. ಮತ್ತೆ ಗ್ಯಾಸ್ಗೂ ಇದಕ್ಕೂ ಕಂಪೇರ್ ಮಾಡಂಗಿಲ್ಲ ಸರ್. ಗ್ಯಾಸ್ ನಿಮ್ಗೆ 80% ದುಡ್ಡು ಉಳಿತಾಯ ಆಗುತ್ತೆ. ಒಂದು ದಿವಸಕ್ಕೆ ಒಂದು ಸಿಲಿಂಡರ್ ಖರ್ಚಾಯ್ತೈತೆ ಅಂದ್ರೆ ನಿಮ್ಗೆ ಖರ್ಚಾಗೋದು ಬರೀ 200 ರೂಪಾಯಿ, 800 ರೂಪಾಯಿ ದುಡ್ಡು ಉಳಿತು ಸರ್. ನೋಡಿ ನಮ್ದು ರುಬ್ಬ ಕಲ್ಲು ಕೂಡ ಇದೆ, 1 kg ಕೆಪಾಸಿಟಿ ಇದು 25,000 ರೂಪಾಯಿ ಆಗುತ್ತೆ. ಇದನ್ನ ಹೆಂಗೆ ಆಡ್ಸೋದು ಅಂತ ತೋರಿಸ್ತೀನಿ. ಇದು ಈ ಕಲ್ಲಿಗೆ ಮಿಷಿನ್ ಲಾಕ್ ಮಾಡ್ಬೇಕು. ಹಿಂಗ್ ಲಾಕ್ ಮಾಡ್ಬಿಡು ಸರ್. ಇಲ್ಲಿ ಸ್ವಿಚ್ ಇದೆ, ಸ್ವಿಚ್ ಆನ್ ಮಾಡೋದು, ತಿರುಗ್ತದೆ. ಮೇಲ್ಗಡೆ ಕಾಯಿ ಕೂಡ ತುರಿಬಹುದು, ಸರ್. ಸರ್ ನಾವಿರೋದು ನಜರ್ಬಾದ್ ಅಲ್ಲಿ. ಓಕೆ, ಮೈಸೂರು ಒಳಗಡೆ ಔಟ್ ಆಫ್ ದಿ ಸಿಟಿ ನಜರ್ಬಾದ್. ಓಕೆ, ಅಕ್ಕಪಕ್ಕ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ದಕ್ಷಿಣ ಪಾಕ ಅಂತ ಹೊಸದಾಗಿ ಹೋಟೆಲ್ ಓಪನ್ ಆಗಿದೆ, ತಾಲೂಕ್ ಆಫೀಸು. ಓಕೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ದಕ್ಷಿಣ ಪಾಕ, ಅಲ್ಲಿಂದ ಮುಂದೆ ಬಂದ್ರೆ ನಜರ್ಬಾದ್ ಫಸ್ಟ್ ಸಿಗೋದು ನಿಮ್ಗೆ. ಅಲ್ಲಿ 2ನೇ ಕ್ರಾಸ್ ಅಲ್ಲಿ 422 ಮನೆ ನಂಬರ್ ನಮ್ದು ಗೋಡನ್. ಅಲ್ಲಿಂದ 3ನೇ ರೋಡಲ್ಲಿ ಇದೆ. ಇದು ನಮ್ದು ಗೋಡನು ಸರ್. ನಮ್ಮ ಮೊಬೈಲ್ ನಂಬರು 8217329938. ಇನ್ನೊಂದು ನಂಬರ್ ಇದೆ 7019660686. ನಮ್ಮ ಈ ಚಾನಲ್ ಮುಖಾಂತರ ಡಿಸ್ಪ್ಲೇ ಕೂಡ ಬರ್ತಾ ಇರ್ತದೆ. ನೀವು ಅಲ್ಲೂ ನೋಡ್ಬಿಟ್ಟು ನಮ್ಮನ್ನ ಸಂಪರ್ಕ ಮಾಡಬಹುದು ಸರ್. ನೀವು ಯಾವ್ದು ಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ರೆ ನಾವು ಅದ್ರ ಬೆಲೆ ಹೇಳ್ತೀವಿ. ಆನಂತರ ನೀವು ಅದಕ್ಕೆ ಗೂಗಲ್ ಪೇ, ಫೋನ್ ಪೇ ಏನಾದ್ರು ಮಾಡಿದ್ರೆ ನಾವು ನಿಮ್ಗೆ ಪ್ರತಿ ಒಂದು ಊರ್ಗು ಕಳಿಸ್ಕೊಡೋ ವ್ಯವಸ್ಥೆ ಇರುತ್ತೆ. VRL ಟ್ರಾನ್ಸ್ಪೋರ್ಟ್ ಕಳಿಸ್ತೀವಿ. ಅಲ್ಲಿ ಬಂದಾಗ 100 ರೂಪಾಯಿ ಡೆಲಿವರಿ ಚಾರ್ಜ್ ಬರುತ್ತೆ. ಅದನ್ನ ಕೊಟ್ಟು ನೀವು ಇಸ್ಕೋಬೇಕಾಗತ್ತೆ.